ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೂಡ ಜೈಲ್ ಫೆಸಿಲಿಟೀಸು ಇದಾವೆ. ಧಾರವಾಡದಲ್ಲಿ ಜಿಲ್ಲಾ ಕಾರಾಗೃಹ ಇದೆ, ಸೆಂಟ್ರಲ್ ಜೈಲ್ ಅಂತ ಕರಿತೀವಿ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಉಪ ಕಾರಾಗೃಹ ಇದೆ, ಸಬ್ ಜೈಲ್ ಅಂತ ಕರಿತೀವಿ. ಧಾರವಾಡದಲ್ಲಿ ಸುಮಾರು 575 ಜನ ಇನ್ಮೇಟ್ಸ್ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಸುಮಾರು 143 ಜನ ಇನ್ಮೇಟ್ಸ್ ಇದ್ದಾರೆ. ಎರಡೂ ಸ್ಥಳಗಳಲ್ಲಿ ಇವತ್ತು ಪ್ರತ್ಯೇಕವಾಗಿ ಜೈಲ್ ರೇಡ್ ಅಂಡ್ ಸರ್ಚ್ ಮಾಡಲಾಯಿತು. ಒಂದು ಧಾರವಾಡದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಮತ್ತು ಹುಬ್ಬಳ್ಳಿಯಲ್ಲೂ ಕೂಡ ಸುಮಾರು 60ರಿಂದ 70ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಸೇರಿ ಸರ್ಚ್ ಮಾಡಿದ್ವಿ. ಸುಮಾರು 2 ಗಂಟೆಗಳ ಕಾಲ ತಪಾಸಣೆಯನ್ನು ಮಾಡಿದ್ವಿ. ಎರಡೂ ಜೈಲುಗಳಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ. ಕಾರಣ ಹಿರಿಯ ಅಧಿಕಾರಿಗಳು ಕಾಲಕಾಲಕ್ಕೆ ಇಲ್ಲಿ ರಿವ್ಯೂ ಮಾಡ್ತಿರುವಂಥದ್ದು ಮತ್ತು ಸ್ಥಳೀಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೂಡ ಬಹಳ ಜಾಗರೂಕತೆಯಿಂದ ಸರ್ಚ್ ಮಾಡುವಂಥದ್ದು, ರ್ಯಾಂಡಮ್ ಸರ್ಪ್ರೈಸ್ ಚೆಕ್ಸ್ ಮಾಡುವಂಥದ್ದೆಲ್ಲ ಮಾಡ್ತಿದ್ದಾರೆ ಅಂತ ತಿಳಿದು ಬಂತು. ಅಷ್ಟಾಗಿಯೂ ಕೂಡ ನಾವು ನಮ್ಮ ಪೊಲೀಸ್ ಕಮಿಷನರೇಟ್ ಘಟಕದಿಂದ ಆಗಾಗ್ಗೆ ಜೈಲ್ ರೈಡ್ ಮತ್ತು ಸರ್ಚ್ ಅನ್ನು ಮಾಡ್ತೀವಿ. ಇವತ್ತು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ. ನಿನ್ನೆ ನೈಟು ಒಂದು ಕಸ್ಬಾಪೇಟೆ, ಇನ್ನೊಂದು ಟೌನ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅಸಾಲ್ಟ್ ಕೇಸಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಕಸ್ಬಾಪೇಟೆಯಲ್ಲಿ ಅವರು ಸಾಮಾನ್ಯದಲ್ಲಿ ವರ್ಕ್ ಮಾಡುವಂತ ಪರಿಚಯಸ್ಥ ಸ್ನೇಹಿತರು ಅವರು 10,000 ರೂಪಾಯಿ ದುಡ್ಡು ಹಂಚ್ಕೊಳ್ಳೋ ವಿಷಯದಲ್ಲಿ ಏನೋ ಗಲಾಟೆ ಆದಂತ ಸಂದರ್ಭದಲ್ಲಿ ಒಂದು ಚಿಕ್ಕ ಚಾಕು ತಗೊಂಡು ಹೊಡಿಲಿಕ್ಕೆ ಟ್ರೈ ಮಾಡಿದ್ದಾನೆ. ಅದರಲ್ಲಿ 307 ಕೇಸ್ ತಗೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಿದ್ವಿ. ಅದೇ ರೀತಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಬ್ರು ಏನಿದ್ದಾರೆ ಅವರುಗಳು ಸುಮ್ಮನೆ ಕುಡಿದು ಓಡಾಡ್ಕೊಳ್ಳೋಂಥವ್ರು. ಡೈಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು 100 ರೂಪಾಯಿ 150 ರೂಪಾಯಿ ದುಡ್ಕೊಂಡು ಸಂಜೆ ಆದಾಗ ಅಲ್ಲಿ ಇಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಉಳಿದ ದುಡ್ಡಲ್ಲಿ ಕುಡಿದು ಬಂದು ಅಲ್ಲಿ ರೈಲ್ವೆ ಸ್ಟೇಷನ್ ಮಕ್ಕಳೋಂಥವ್ರು. ಅವರಲ್ಲಿ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಕುಡಿದು ನಿಶಾದಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಒಂದು ಅಸಾಲ್ಟ್ ಆಗಿತ್ತು. ಅದರಲ್ಲೂ ಕೂಡ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಟೌನ್ ಲಿಮಿಟ್ಸ್ ಅಲ್ಲಿ ಆಗಿದ್ರಲ್ಲಿ ಏನೋ ಆರೋಪಿ ಇದ್ದಾನೆ, ಅವನು ಮೋಬಿ ಇದ್ದ ಅನ್ನೋಂಥ ತಿಳಿದು ಬಂದಿದೆ. ಕಳ್ಳತನದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತ. ಫ್ಲೈಓವರ್ಗೆ ಸಂಬಂಧಪಟ್ಟಂಗೆ ಅದನ್ನ ಅಲ್ಲಿಂದ ತೆಗಿಬೇಕು ಇನ್ಸ್ಟ್ರಕ್ಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇತ್ತು. ಈಗ ಜಿಲ್ಲಾಡಳಿತದ ಜೊತೆ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಕೂಡ ಆದಷ್ಟು ಬೇಗ ತೆರವು ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ನೀಡಿದ್ದಾರೆ. ಅದ್ರ ಜೊತೆಗೆ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 5,32,00,000 ನಮಗೆ ಕಾಂಪನ್ಸೇಷನ್ ಬರಬೇಕು. ಅದನ್ನ DC ಅವರು ಕೂಡ ನನಗೆ ಮಾತಾಡಿ ಅದನ್ನ ಇಮಿಡಿಯೇಟ್ ಆಗಿ ಕೊಡಿಸ್ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಪ್ಯಾರಲಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಕೂಡ ಅವರು ನಾವು ಈ ವಿಷಯವನ್ನು ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ತೆರವು ಮಾಡುವಂತ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಇನ್ನು ಕೆಲವೇ ದಿನಗಳಲ್ಲಿ ತೆರವು ಮಾಡಿಬಿಟ್ಟು ಅವರ ಕೆಲಸಕ್ಕೆ ತೊಂದರೆ ಆಗದಂತೆ ಬಿಲ್ಡಿಂಗ್ ಅನ್ನ ಬಿಟ್ಕೊಡ್ತೇವೆ. ಜಾಗ ಐಡೆಂಟಿಫೈ ಮಾಡಿದ್ದೀವಿ. ವಿಮೆನ್ ಪೊಲೀಸ್ ಸ್ಟೇಷನ್ ಮತ್ತೆ ನಮ್ಮ ಸಬರ್ಬನ್ 2 ಸ್ಟೇಷನ್ಗಳನ್ನ ನಮ್ಮದೇ ಪೊಲೀಸ್ ಯೂನಿಟ್ಸ್ ಅಲ್ಲೇ ಕೆಲವು ಜಾಗ ಐಡೆಂಟಿಫೈ ಮಾಡಿದ್ದೀವಿ, ಅಲ್ಲಿ ಶಿಫ್ಟ್ ಮಾಡಲಾಗುತ್ತೆ. ಸರ್, ಈಗ ಈಗಿರೋ ಸಬರ್ಬನ್ ಪೊಲೀಸ್ ಸ್ಟೇಷನ್ ಮೇನ್ ಸರ್ಕಲ್ ಒಳಗಿದೆ, ಅದಕ್ಕೆ ಹತ್ತಿನೇ ಇದೆ. ಅಂದ್ರೆ ಈಗ ಅಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಿರ್ತಾರೆ, ಕ್ರೈಮ್ಗಳು ನಡೆಯುವಂತ ಚಾನ್ಸಸ್. ಈಗ ಅಲ್ಲಿಂದ ಸ್ಥಳಾಂತರ ಆದ್ಮೇಲೆ ಸ್ವಲ್ಪ ಸರ್, ಅಲ್ಲಿಂದ ಸ್ಥಳಾಂತರ ಆದ್ರೆ ಬಹಳ ದೂರ ಹೋಗಲ್ಲ. ಅಲ್ಲಿಂದ ಒಂದು 100-200 ಮೀಟರ್ ದೂರದಲ್ಲೇ ಸಬರ್ಬನ್ ಪೊಲೀಸ್ ಸ್ಟೇಷನ್ ಐಡೆಂಟಿಫೈ ಮಾಡ್ತೀವಿ. ಇನ್ನು ಮಹಿಳಾ ಪೊಲೀಸ್ ಸ್ಟೇಷನ್ ಏನಿದೆ ಅದರದ್ದು ವ್ಯಾಪ್ತಿ ಇಡೀ ಕಮಿಷನರೇಟ್ ಇರುತ್ತೆ. ಅಂದ್ರೆ ನಮ್ಮ 15 ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಎಲ್ಲಾ ಮಹಿಳೆ ರಿಲೇಟೆಡ್ ಕೇಸಸ್ ವಿಮೆನ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಅದನ್ನು ಕೂಡ ಎಲ್ಲರಿಗೂ ಅನುಕೂಲ ಆಗುವಂತ ಒಂದು ಜಾಗದಲ್ಲೇ ಐಡೆಂಟಿಫೈ ಮಾಡ್ತಾ ಇದ್ದೀವಿ.